ನೋಡಿ, ಯಾವುದೋ ಒಂದು ಕೆಟ್ಟ ಗಳಿಗೆಯಲ್ಲಿದ್ದಂತ ಜೊತೆಗೆ ಕೋಪದ ಕೈಗೆ ಬುದ್ಧಿ ಕೊಟ್ಟು ರೌಡಿ ಶೀಟರ್ ಆಗಿದ್ದವರು ತಮ್ಮ ಮುದಿ ವಯಸ್ಸಿನಲ್ಲೇ ಪೊಲೀಸ್ ಠಾಣೆಗೆ ಅಲಿಯೋ ಗೋಜಿನಿಂದ ಮುಕ್ತಿ ಪಡೆದಿದ್ದಾರೆ. ಇದೇನು ಸ್ಟೋರಿ ಅಂತೀರಾ ನೀವೇ. ಹದಿನೆಂಟು ವರ್ಷಗಳಿಂದ ಇವರು ರೌಡಿ ಶೀಟರ್. ಮುದಿ ವಯಸ್ಸಿನಲ್ಲಿ ರೌಡಿ ಪಟ್ಟದಿಂದ ಮುಕ್ತಿ. ಇಲ್ಲಿ ಕಾಣ್ತಿರುವ ಮುದಿ ವಯಸ್ಸಿನ ವ್ಯಕ್ತಿಗಳು ರೌಡಿ ಶೀಟರ್ಗಳು. ಹೌದು, ನಿಜ, ಇವರೆಲ್ಲ ರೌಡಿ ಶೀಟರ್ಗಳು. ಯಾವುದೋ ಕೆಟ್ಟ ಗಳಿಗೆಯಲ್ಲಿ ಇವರು ಕಾನೂನನ್ನ ಕೈಗೆತ್ತಿಕೊಂಡು ಪೊಲೀಸ್ ಠಾಣೆಗೆ ಅಲೆಯುವಂತಾಗಿತ್ತು. ಆದರೆ ಈಗ ಇವರಿಗೆ ಪೊಲೀಸ್ ಇಲಾಖೆ ಗುಡ್ ನ್ಯೂಸ್ ನೀಡಿದೆ. ಈತನ ನೋಡಿ, ಹೆಸರು ನವಾಬ್ ಪಾಷಾ. ತುಮಕೂರು ಟೌನ್ ನಿವಾಸಿಯಾದ ಈತ 18 ವರ್ಷದ ಹಿಂದೆ ದನಗಳ ಸಾಗಾಣ ವೇಳೆ ಆದ ಪ್ರಕರಣವೊಂದರಲ್ಲಿ ಈತನ ವಿರುದ್ಧ ರೌಡಿ ಶೀಟ್ ತೆರೆಯಲಾಗಿತ್ತು. ಅವತ್ತಿನಿಂದ ಪೊಲೀಸ್ ಠಾಣೆಗೆ ಅಲೆದಾಡಿ ಜೀವನವನ್ನೇ ಸವೆಸಿದ್ದಾರೆ. ಆದರೆ ಈಗ ಇವರನ್ನ ರೌಡಿ ಶೀಟರ್ ಪಟ್ಟಿಯಿಂದ ತೆಗೆದುಹಾಕಲಾಗಿದೆ. 18 ವರ್ಷ ಆಯ್ತಣ್ಣ ಇದ್ ಮಾಡಿ. ಏನ್ ವಿಚಾರಕ್ಕಾಗಿತ್ತು ಅವಾಗ? ಅದೇ ದನ ಇದಕ್ಕೆ ದಾನ ಕೊಡಕ್ಕೆ ಹಾಕೊಂಡ್ ಬರ್ತಿದ್ರು. ಪೊಲೀಸ್ನವರು ಬಂದು ಹಿಡ್ಕೊಂಡ್ ಬಿಟ್ರು. ಆವಾಗ ನಾವ್ ಮನೇನಾಗ ಊಟ ಮಾಡ್ತಿದ್ದೆ. ಇಲ್ಲಿ ಸರ್ಕಲ್ನಾಗ ದನ ಇಳ್ಸ್ಕೊಂಡ್ ಬಿಟ್ರಪ್ಪ ಅಂದ್ರು. ಅಪ್ಪ ಬೇಡ, ಎಲ್ಲಾ ಕೇಸ್ ಎಲ್ಲ ಆಗ್ಬಿಡ್ತೈತೆ, ನಮ್ಗೆ ಯಾಕಪ್ಪ ಅದೆಲ್ಲ, ಹೋಗ್ಲಿ ಬಿಡ್ರಪ್ಪ ಅಂದ್ರು. ಅಷ್ಟ್ರಲ್ಲಿ ನಮ್ಗೂ 6 ತಿಂಗಳು 1 ವರ್ಷ ಏನು ಗೊತ್ತಿಲ್ಲ ಅಣ್ಣ. ಆವಾಗ ಇವ್ರು ಬಂದು ಇನ್ಸ್ಪೆಕ್ಟ್ರು ಇಂಥವ್ರು ಅಂತ 4 ಜನಕ್ಕೆ ಇಟ್ಕೊಂಡು ಹೋದ್ರು. ಅದೇ ರೀತಿ ಮತ್ತೋರ್ವ ಶಶಿಕುಮಾರ್ ಎಂಬಾತ ಈ ಹಿಂದೆ ಮಾಡಿಕೊಂಡಿದ್ದ ಕೇಸ್ಗೆ ಇಂದು ಮಕ್ಕಳು ದೊಡ್ಡವರಾದ ಮೇಲೂ ತಲೆ ತಗ್ಗಿಸುವಂತಾಗಿದೆ. ಬುದ್ಧಿ ಕಲ್ತ್ರು, ಹಣೆಪಟ್ಟಿ ಮಾತ್ರ ಹೋಗಿರಲಿಲ್ಲ. ಈಗ ತಲೆಗೆತ್ತಿ ಬಾಳಬಹುದು ಎಂದಿದ್ದಾರೆ. ಈ ವಾರ ಏನೋ ಒಂದು ಟೈಮಲ್ಲಿ ತಪ್ಪಾಗಿತ್ತು, ಅದು ದಯವಿಟ್ಟು ಅದೇ ತಪ್ಪನ್ನು ಕಂಟಿನ್ಯೂ ಮಾಡಬಾರ್ದು ಅಂತೇಳಿ ಪೊಲೀಸ್ನವರು ನಮ್ಮನ್ನು ಇದು ಮಾಡಿ ನಮ್ಮನ್ನ ಸಡಿನಲ್ಲಂತೆ ನೋಡ್ಕೊಂಡು ನಮ್ಮನ್ನು ವಜಾ ಮಾಡಿದ್ದಾರೆ. ಮುಂದೆ ಯಾರು ರೌಡಿ ಶೀಟ್ ಓಪನ್ ಮಾಡ್ಕೊಳಕ್ ಹೋಗ್ಬಿಡಿ, ಯಾವುದೇ ಕೇಸು ಮಾಡ್ಕೊಳಕ್ ಹೋಗ್ಬಿಡಿ. ದಯವಿಟ್ಟು ನಿಮ್ಮ ಹೆಂಡತಿ ಮಕ್ಕಳ ಜೊತೆ ಸುಖವಾಗಿರಿ ಸರ್. ಅದು ಅನುಭವಿಸಿರೋದು ನಮ್ಮನಿಗೆ ಗೊತ್ತು ಸರ್. ಅದು ಆ ನೋವು ಬೇರೆ ಯಾರಿಗೂ ಬರಬಾರ್ದು, ಯಾರು ಆ ತರ ಮಾಡ್ಕೊಂಡ್ಲೂ ಬೇಡ್ದು ಸರ್. ಬಹಳ ಕರಿಯೋದು, ಅದು ನಮ್ಮ ಮನಸ್ಸಿಗೆ ನಮ್ಗೆ ನೋವು, ಅದು ತಡ್ಕೊಳಕ್ ಆಗ್ದಿಲ್ಲದ್ದು. ಈಗ DSP ಸಾಹೇಬ್ರು ಕರೆದ್ರು ನಮ್ಮನ್ನ, ನೋಡಪ್ಪ ನಿನ್ಗೆ ಈ ಸಲ ವಧ ಮಾಡಿಸ್ತೀವಿ ಅಂತ ಹೇಳಿದ್ರು. ಕರೆದ ಪಾಪ ಅವರು ಮಾತಂತ ಮಾಡಿಸಿದ್ದಾರೆ ನಮ್ಮನ್ನ. ಹೀಗೆ ಒಬ್ಬೊಬ್ಬರದು ಒಂದೊಂದು ಕತೆ. ತುಮಕೂರಿನ 900ಕ್ಕೂ ಹೆಚ್ಚು ರೌಡಿ ಪಟ್ಟಿಯಲ್ಲಿ ಕಳೆದ 10 ವರ್ಷದಿಂದ ಯಾವುದೇ ಪ್ರಕರಣ ಇಲ್ಲದ 90 ಮಂದಿಗೆ ನೋಟಿಸ್ ಕೊಟ್ಟು 74 ಮಂದಿಯನ್ನ ರೌಡಿ ಪಟ್ಟಿಯಿಂದ ತೆಗೆದುಹಾಕಲಾಗಿದೆ. ಸೊ ನಮಗೆ ಇಡೀ ತುಮಕೂರು ಜಿಲ್ಲೆಯಲ್ಲಿ ಒಟ್ಟು 901 ರೌಡಿ ಶೀಟ್ಸ್ ಇದಾವೆ. ಅದರಲ್ಲಿ ನಾವು ರಿವ್ಯೂ ಮಾಡುವಾಗ ಕೆಲವು ರೌಡಿ ಶೀಟರ್ಸ್ ಲಾಸ್ಟ್ 10 ಇಯರ್ಸ್ ಇಂದ ಯಾವುದೇ ಕ್ರೈಮ್ ಇಲ್ಲದೆ ಅವ್ರ ಕೇಸಸ್ ಏನು ಅಂಡರ್ ಟ್ರಯಲ್ ಇತ್ತು, ಅದು ಕೋರ್ಟಲ್ಲಿ ವಿಚಾರಣೆಯಲ್ಲಿ ಏನಿತ್ತು ಅದು ಖುಲಾಸಗೊಂಡಲಾಗಿ ಈಗ ಶಾಂತಿಯುತವಾಗಿ ಯಾವುದೇ ಬೇರೆ ಚಟುವಟಿಕೆಗಳಿಲ್ಲದೆ ಅವರು ರೆಗ್ಯುಲರ್ ಬಿಸ್ನೆಸ್ ಅಥವಾ ಅಗ್ರಿಕಲ್ಚರ್ ಅಲ್ಲಿ ಕೆಲಸ ಮಾಡ್ತಾ ಇರೋರ್ನು ನಾವು ರಿಪೋರ್ಟ್ ತಗೊಂಡು ಈಗ ಅವ್ರನ್ನ ವಾಚ್ ಮಾಡೋದು ಅವಶ್ಯಕತೆ ಇಲ್ಲ ಅನ್ನೋದು ಒಂದು ಮಾಹಿತಿ ತಗೊಂಡು ಅವರು ರೌಡಿ ಶೀಟ್ಸ್ ಕ್ಲೋಸ್ ಮಾಡಲಾಗಿದೆ. ಎಸ್, ರೌಡಿ ಶೀಟರ್ ಅನ್ನೋದು ಸಮಾಜದ ಕಪ್ಪು ಚುಕ್ಕೆ. ಯಾವುದೋ ಒಂದು ಗಲಾಟೆಯೋ ಸೇಡೋ ಮಾಡಿಕೊಂಡ ತಪ್ಪೋ ರೌಡಿ ಶೀಟರ್ ಎಂಬ ಕಳಂಕ ಹೊತ್ಕೊಂಡಿದ್ದ ಇವರಿಗೆ ಬದುಕಿನ ಸಂಧ್ಯಾ ಕಾಲದಲ್ಲಿ ಪೊಲೀಸ್ ಇಲಾಖೆ ನೆಮ್ಮದಿಯ ಬದುಕನ್ನ ನೀಡಿದೆ. ಜಗದೀಶ್, ರಿಪಬ್ಲಿಕ್ ಕನ್ನಡ, ತುಮಕೂರು. ನೋಡಿ, ಯಾವುದೋ ಒಂದು ಕೆಟ್ಟ ಗಳಿಗೆಯಲ್ಲಿದ್ದಂತ ಜೊತೆಗೆ ಕೋಪದ ಕೈಗೆ ಬುದ್ಧಿ ಕೊಟ್ಟು ರೌಡಿ ಶೀಟರ್ ಆಗಿದ್ದವರು ತಮ್ಮ ಮುದಿ ವಯಸ್ಸಿನಲ್ಲೇ ಪೊಲೀಸ್ ಠಾಣೆಗೆ ಅಲಿಯೋ ಗೋಜಿನಿಂದ ಮುಕ್ತಿ ಪಡೆದಿದ್ದಾರೆ. ಇದೇನು ಸ್ಟೋರಿ ಅಂತೀರಾ ನೀವೇ. ಹದಿನೆಂಟು ವರ್ಷಗಳಿಂದ ಇವರು ರೌಡಿ ಶೀಟರ್. ಮುದಿ ವಯಸ್ಸಿನಲ್ಲಿ ರೌಡಿ ಪಟ್ಟದಿಂದ ಮುಕ್ತಿ. ಇಲ್ಲಿ ಕಾಣ್ತಿರುವ ಮುದಿ ವಯಸ್ಸಿನ ವ್ಯಕ್ತಿಗಳು ರೌಡಿ ಶೀಟರ್ಗಳು. ಹೌದು, ನಿಜ, ಇವರೆಲ್ಲ ರೌಡಿ ಶೀಟರ್ಗಳು. ಯಾವುದೋ ಕೆಟ್ಟ ಗಳಿಗೆಯಲ್ಲಿ ಇವರು ಕಾನೂನನ್ನ ಕೈಗೆತ್ತಿಕೊಂಡು ಪೊಲೀಸ್ ಠಾಣೆಗೆ ಅಲೆಯುವಂತಾಗಿತ್ತು. ಆದರೆ ಈಗ ಇವರಿಗೆ ಪೊಲೀಸ್ ಇಲಾಖೆ ಗುಡ್ ನ್ಯೂಸ್ ನೀಡಿದೆ. ಈತನ ನೋಡಿ, ಹೆಸರು ನವಾಬ್ ಪಾಷಾ.
ತುಮಕೂರು ಟೌನ್ ನಿವಾಸಿಯಾದ ಈತ 18 ವರ್ಷದ ಹಿಂದೆ ದನಗಳ ಸಾಗಾಣ ವೇಳೆ ಆದ ಪ್ರಕರಣವೊಂದರಲ್ಲಿ ಈತನ ವಿರುದ್ಧ ರೌಡಿ ಶೀಟ್ ತೆರೆಯಲಾಗಿತ್ತು. ಅವತ್ತಿನಿಂದ ಪೊಲೀಸ್ ಠಾಣೆಗೆ ಅಲೆದಾಡಿ ಜೀವನವನ್ನೇ ಸವೆಸಿದ್ದಾರೆ. ಆದರೆ ಈಗ ಇವರನ್ನ ರೌಡಿ ಶೀಟರ್ ಪಟ್ಟಿಯಿಂದ ತೆಗೆದುಹಾಕಲಾಗಿದೆ. 18 ವರ್ಷ ಆಯ್ತಣ್ಣ ಇದ್ ಮಾಡಿ. ಏನ್ ವಿಚಾರಕ್ಕಾಗಿದ್ದವಾಗ? ಅದೇ ದನ ಇದಕ್ಕೆ ದಾನಕ್ಕೆ ಕೊಡಕ್ಕೆ ಹಾಕೊಂಡ್ ಬರ್ತಿದ್ರು. ಪೊಲೀಸ್ನವರು ಬಂದು ಹಿಡ್ಕೊಂಡ್ ಬಿಟ್ರು. ಆವಾಗ ನಾವ್ ಮನೇನಾಗ ಊಟ ಮಾಡ್ತಿದ್ದೆ. ಇಲ್ಲಿ ಸರ್ಕಲ್ನಾಗ ದನ ಇಳ್ಸ್ಕೊಂಡ್ ಬಿಟ್ರಪ್ಪ ಅಂದ್ರು. ಅಪ್ಪ ಬೇಡ, ಎಲ್ಲಾ ಕೇಸ್ ಎಲ್ಲ ಆಗ್ಬಿಡ್ತೈತೆ, ನಮ್ಗೆ ಯಾಕಪ್ಪ ಅದೆಲ್ಲ, ಹೋಗ್ಲಿ ಬಿಡ್ರಪ್ಪ ಅಂದ್ರು. ಅಷ್ಟ್ರಲ್ಲಿ ನಮ್ಗೂ 6 ತಿಂಗಳು 1 ವರ್ಷ ಏನು ಗೊತ್ತಿಲ್ಲ ಅಣ್ಣ. ಆವಾಗ ಇವ್ರು ಬಂದು ಇನ್ಸ್ಪೆಕ್ಟ್ರು ಇಂಥವ್ರು ಅಂತ 4 ಜನಕ್ಕೆ ಇಟ್ಕೊಂಡು ಹೋದ್ರು. ಅದೇ ರೀತಿ ಮತ್ತೋರ್ವ ಶಶಿಕುಮಾರ್ ಎಂಬಾತ ಈ ಹಿಂದೆ ಮಾಡಿಕೊಂಡಿದ್ದ ಕೇಸ್ಗೆ ಇಂದು ಮಕ್ಕಳು ದೊಡ್ಡವರಾದ ಮೇಲೂ ತಲೆ ತಗ್ಗಿಸುವಂತಾಗಿದೆ. ಬುದ್ಧಿ ಕಲ್ತ್ರು, ಹಣೆಪಟ್ಟಿ ಮಾತ್ರ ಹೋಗಿರಲಿಲ್ಲ. ಈಗ ತಲೆಗೆತ್ತಿ ಬಾಳಬಹುದು ಎಂದಿದ್ದಾರೆ. ಈ ವಾರ ಏನೋ ಒಂದು ಟೈಮಲ್ಲಿ ತಪ್ಪಾಗಿತ್ತು, ಅದು ದಯವಿಟ್ಟು ಅದೇ ತಪ್ಪನ್ನು ಕಂಟಿನ್ಯೂ ಮಾಡಬಾರ್ದು ಅಂತೇಳಿ ಪೊಲೀಸ್ನವರು ನಮ್ಮನ್ನು ಇದು ಮಾಡಿ ನಮ್ಮನ್ನು ಸಡಿನಲ್ಲಂತೆ ನೋಡ್ಕೊಂಡು ನಮ್ಮನ್ನು ವಜಾ ಮಾಡಿದ್ದಾರೆ. ಮುಂದೆ ಯಾರು ರೌಡಿ ಶೀಟ್ ಓಪನ್ ಮಾಡ್ಕೊಳಕ್ ಹೋಗ್ಬಿಡಿ, ಯಾವುದೇ ಕೇಸು ಮಾಡ್ಕೊಳಕ್ ಹೋಗ್ಬಿಡಿ. ದಯವಿಟ್ಟು ನಿಮ್ಮ ಹೆಂಡತಿ ಮಕ್ಕಳ ಜೊತೆ ಸುಖವಾಗಿರಿ ಸರ್. ಅದು ಅನುಭವಿಸಿರೋದು ನಮ್ಮನಿಗೆ ಗೊತ್ತು ಸರ್. ಅದು ಆ ನೋವು ಬೇರೆ ಯಾರಿಗೂ ಬರಬಾರ್ದು, ಯಾರು ಆ ಥರ ಮಾಡ್ಕೊಳ್ಳಬೇಡ್ದು ಸರ್. ಬಹಳ ಕರಿಯೋದು, ಅದು ನಮ್ಮ ಮನಸ್ಸಿಗೆ ನಮಗೆ ನೋವು, ಅದು ತಡ್ಕೊಳಕ್ ಆಗ್ದಿಲ್ಲದ್ದು. ಈಗ DSP ಸಾಹೇಬ್ರು ಕರೆದ್ರು ನಮ್ಮನ್ನ, ನೋಡಪ್ಪ ನಿನ್ಗೆ ಈ ಸಲ ವಧ ಮಾಡಿಸ್ತೀವಿ ಅಂತ ಹೇಳಿದ್ರು. ಕರೆದ ಪಾಪ ಅವರು ಮಾತಂತ ಮಾಡಿಸಿದ್ದಾರೆ ನಮ್ಮನ್ನ. ಹೀಗೆ ಒಬ್ಬೊಬ್ಬರದು ಒಂದೊಂದು ಕತೆ. ತುಮಕೂರಿನ 900ಕ್ಕೂ ಹೆಚ್ಚು ರೌಡಿ ಪಟ್ಟಿಯಲ್ಲಿ ಕಳೆದ 10 ವರ್ಷದಿಂದ ಯಾವುದೇ ಪ್ರಕರಣ ಇಲ್ಲದ 90 ಮಂದಿಗೆ ನೋಟಿಸ್ ಕೊಟ್ಟು 74 ಮಂದಿಯನ್ನ ರೌಡಿ ಪಟ್ಟಿಯಿಂದ ತೆಗೆದುಹಾಕಲಾಗಿದೆ. ಸೊ ನಮಗೆ ಇಡೀ ತುಮಕೂರು ಜಿಲ್ಲೆಯಲ್ಲಿ ಒಟ್ಟು 901 ರೌಡಿ ಶೀಟ್ಸ್ ಇದಾವೆ. ಅದರಲ್ಲಿ ನಾವು ರಿವ್ಯೂ ಮಾಡುವಾಗ ಕೆಲವು ರೌಡಿ ಶೀಟರ್ಸ್ ಲಾಸ್ಟ್ 10 years ಇಂದ ಯಾವುದೇ ಕ್ರೈಮ್ ಇಲ್ಲದೆ ಅವ್ರ ಕೇಸಸ್ ಏನು ಅಂಡರ್ ಟ್ರಯಲ್ ಇತ್ತು, ಅದು ಕೋರ್ಟಲ್ಲಿ ವಿಚಾರಣೆಯಲ್ಲಿ ಏನಿತ್ತು ಅದು ಖುಲಾಸಗೊಂಡಲಾಗಿ ಈಗ ಶಾಂತಿಯುತವಾಗಿ ಯಾವುದೇ ಬೇರೆ ಚಟುವಟಿಕೆಗಳಿಲ್ಲದೆ ಅವರು ರೆಗ್ಯುಲರ್ ಬಿಸ್ನೆಸ್ ಅಥವಾ ಅಗ್ರಿಕಲ್ಚರ್ ಅಲ್ಲಿ ಕೆಲಸ ಮಾಡ್ತಾ ಇರೋರ್ನು ನಾವು ರಿಪೋರ್ಟ್ ತಗೊಂಡು ಈಗ ಅವ್ರನ್ನ ವಾಚ್ ಮಾಡೋದು ಅವಶ್ಯಕತೆ ಇಲ್ಲ ಅನ್ನೋದು ಒಂದು ಮಾಹಿತಿ ತಗೊಂಡು ಅವರು ರೌಡಿ ಶೀಟ್ಸ್ ಕ್ಲೋಸ್ ಮಾಡಲಾಗಿದೆ. ಎಸ್, ರೌಡಿ ಶೀಟರ್ ಅನ್ನೋದು ಸಮಾಜದ ಕಪ್ಪು ಚುಕ್ಕೆ. ಯಾವುದೋ ಒಂದು ಗಲಾಟೆಯೋ ಸೇಡೋ ಮಾಡಿಕೊಂಡ ತಪ್ಪೋ ರೌಡಿ ಶೀಟರ್ ಎಂಬ ಕಳಂಕ ಹೊತ್ಕೊಂಡಿದ್ದ ಇವರಿಗೆ ಬದುಕಿನ ಸಂಧ್ಯಾ ಕಾಲದಲ್ಲಿ ಪೊಲೀಸ್ ಇಲಾಖೆ ನೆಮ್ಮದಿಯ ಬದುಕನ್ನ ನೀಡಿದೆ. ಜಗದೀಶ್, ರಿಪಬ್ಲಿಕ್ ಕನ್ನಡ, ತುಮಕೂರು. ಯಾವುದೋ ಒಂದು ಕೆಟ್ಟ ಗಳಿಗೆಯಲ್ಲಿದ್ದಂತ, ಜೊತೆಗೆ ಕೋಪದ ಕೈಗೆ ಬುದ್ಧಿ ಕೊಟ್ಟು ರೌಡಿ ಶೀಟರ್ ಆಗಿದ್ದವರು ತಮ್ಮ ಮುದಿ ವಯಸ್ಸಿನಲ್ಲೇ ಪೊಲೀಸ್ ಠಾಣೆಗೆ ಅಲಿಯೋ ಗೋಜಿನಿಂದ ಮುಕ್ತಿ ಪಡೆದಿದ್ದಾರೆ. ಇದೇನು ಸ್ಟೋರಿ ಅಂತೀರಾ ನೀವೇ. 18 ವರ್ಷಗಳಿಂದ ಇವರು ರೌಡಿ ಶೀಟರ್. ಮುದಿ ವಯಸ್ಸಿನಲ್ಲಿ ರೌಡಿ ಪಟ್ಟದಿಂದ ಮುಕ್ತಿ. ಇಲ್ಲಿ ಕಾಣ್ತಿರುವ ಮುದಿ ವಯಸ್ಸಿನ ವ್ಯಕ್ತಿಗಳು ರೌಡಿ ಶೀಟರ್ಗಳು. ಹೌದು, ನಿಜ, ಇವರೆಲ್ಲ ರೌಡಿ ಶೀಟರ್ಗಳು. ಯಾವುದೋ ಕೆಟ್ಟ ಗಳಿಗೆಯಲ್ಲಿ ಇವರು ಕಾನೂನನ್ನ ಕೈಗೆತ್ತಿಕೊಂಡು ಪೊಲೀಸ್ ಠಾಣೆಗೆ ಅಲೆಯುವಂತಾಗಿತ್ತು. ಆದರೆ ಈಗ ಇವರಿಗೆ ಪೊಲೀಸ್ ಇಲಾಖೆ ಗುಡ್ ನ್ಯೂಸ್ ನೀಡಿದೆ. ಈತನ ನೋಡಿ, ಹೆಸರು ನವಾಬ್ ಪಾಷಾ. ತುಮಕೂರು ಟೌನ್ ನಿವಾಸಿಯಾದ ಈತ 18 ವರ್ಷದ ಹಿಂದೆ ದನಗಳ ಸಾಗಾಣ ವೇಳೆ ಆದ ಪ್ರಕರಣವೊಂದರಲ್ಲಿ ಈತನ ವಿರುದ್ಧ ರೌಡಿ ಶೀಟ್ ತೆರೆಯಲಾಗಿತ್ತು. ಅವತ್ತಿನಿಂದ ಪೊಲೀಸ್ ಠಾಣೆಗೆ ಅಲೆದಾಡಿ ಜೀವನವನ್ನೇ ಸವೆಸಿದ್ದಾರೆ.